ಇದಕ್ಕೆ ಕಾವಲು ಪಡೆ ಮತ್ತು ಜೈ ಕನ್ನಡಿಗ ರಕ್ಷಣಾ ವೇದಿಕೆ ಕಲಬುರಗಿ ವತಿಯಿಂದ ಇವತ್ತು ಸಚಿನ್ ಪ್ರತಾಪ್ ಅವರು ಮತ್ತು ನಾವು ಅರವಿಂದ್ ನಾಟಿಕರು ಮತ್ತು ಎಲ್ಲ ಸೇರಿದಂತೆ ಇವತ್ತು ಪತ್ರಿಕೆಗೋಷ್ಠಿ ಮಾಡುವ ಮೂಲಕವಾಗಿ ಇವತ್ತು ಪತ್ರಿಕೆಗೋಷ್ಠಿ ಮಾಡುವ ಉದ್ದೇಶವೇನೆಂದರೆ ಕಲಬುರಗಿ ನಗರದ ಹೃದಯ ಭಾಗ ಆಗಿರುವಂಥ ಸೂಪರ್ ಮಾರ್ಕೆಟ್ ಸಿಟಿ ಬಸ್ ನಿಲ್ದಾಣವನ್ನು ಸುಮಾರು ವರ್ಷಗಳಿಂದ ನೆನೆದಿಗೆ ಬಿದ್ದಿತ್ತು. ಅದನ್ನು ಅಭಿವೃದ್ಧಿ ಆಗಬೇಕಂತೇಳಿ ಬಹುದಿನಗಳಿಂದ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆ ಹೋರಾಟಗಾರರು ರಸ್ತೆ ಮೇಲೆ ಕುಳಿತುಕೊಂಡು ಭಜನೆ ಮಾಡೋ ಮೂಲಕವಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿರುವಂಥ ಮತ್ತು ಇಂದಿನ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಮತ್ತು ಅಂದಿನ NEKSRTC ಅಧ್ಯಕ್ಷರಾದಂಥ ಇಲಿಯಾಸ್ ಬಾಗ್ವಾನವರು ಮತ್ತು ಅಂದಿನ ಜಿಲ್ಲಾ ಮಂತ್ರಿಗಳಾಗಿರುವಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಜಿಯವರು ಮತ್ತು ಅಂದಿನ ಲೋಕಸಭಾ ಸದಸ್ಯರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು ಇವರೆಲ್ಲರ ಅನುದಾನ ಅಡಿಯಲ್ಲಿ ಅದು ಭವ್ಯವಾದಂಥ ಕಟ್ಟಡವನ್ನು ಸಿಟಿ ಬಸ್ ನಿಲ್ದಾಣವನ್ನು ಭಾಳ ಅದ್ಭುತವಾದಂಥ ಮತ್ತು ಭವ್ಯ ಕಟ್ಟಡವನ್ನು ಈಗಾಗಲೇ ಲೋಕಾರ್ಪಣೆಯ ಕಾಮಗಾರಿಕೆ ಹಂತದಲ್ಲಿದೆ. ಹಾಗಾಗಿ ಲೋಕಾರ್ಪಣೆ ಮಾಡೋಕ್ಕೆ ಇದೇ ತಿಂಗಳು 25ರಂದು ಲೋಕಾರ್ಪಣೆ ಮಾಡಲು ಈಗಾಗಲೇ ನಿರ್ಧಾರ ಕೈಗೊಂಡಿದ್ದಾರೆ. ಆದರೆ ಇವತ್ತು ಅದನ್ನು ಇನ್ನೂ ಪೂರ್ತಿಗೊಂಡಿಲ್ಲ. ಬಸ್ ನಿಲ್ದಾಣದ ಕಾಮಗಾರಿಕೆ ಪೂರ್ತಿಗೊಂಡಿಲ್ಲ ಮತ್ತು ಜಗತ್ ಮಾರ್ಗದಿಂದ ಇವತ್ತು ಸಿಟಿ ಬಸ್ ನಿಲ್ದಾಣ ಮಾರ್ಗವಾಗಿ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಾರ್ಗ ಅಂತೇಳಿ ನಾಮಫಲಕ ಹಾಕಿದರೆ ಅದಕ್ಕೆ ಸ್ವಾಗತಿಸ್ತೇವೆ. ಅದ್ರ ಜೊತೆಯಲ್ಲಿ ಆ ಒಂದು ಹತ್ತಿರದಲ್ಲಿ ಈಗಾಗಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗಿದೆ. This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Big Neuropsychiatry Hospital. ಕೇಳಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಕೇಳ್ರಿ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಸಿಟಿ ಬಸ್ ನಿಲ್ದಾಣ ಹತ್ತಿರದಲ್ಲೇ ಸಂಗೊಳ್ಳಿ ರಾಯಣ್ಣರ ಪ್ರತಿಮೆಯನ್ನು ನಿರ್ಮಾಣವಾಗಿದೆ. ಅದನ್ನು ಅಭಿವೃದ್ಧಿ ಆಗಬೇಕು ಅನ್ನೋದು ಈ ಭಾಗದ ಜನರ ಬೇಡಿಕೆ. ಕಳೆದ ಸರ್ಕಾರವು ಕೂಡ ನಗರಾಭಿವೃದ್ಧಿ ಸಚಿವರು ಕೂಡ ಆ ಬಸ್ ನಿಲ್ದಾಣಕ್ಕೆ ಆ ಹೆಸರನ್ನು ನಾವು ಇಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಮಾರ್ಗಕ್ಕೂ ಕೂಡ ಸಂಗೊಳ್ಳಿ ರಾಯಣ್ಣ ಮಾರ್ಗ ಅಂತೇಳಿ ಮಹಾನಗರ ಪಾಲಿಕೆ ಈಗಾಗಲೇ ನಾಮಫಲಕ ಹಾಕಿದೆ. ಹಾಗಾಗಿ ಆ ಒಂದು ಸಿಟಿ ಬಸ್ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರಿಡುವ ಮೂಲಕವಾಗಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಅದು ಒಂದು ತ್ಯಾಗ ಬಲಿದಾನಕ್ಕೆ ಒಂದು ಅದನ್ನು ಸಂದೇಶ ಕೊಡಬೇಕು. ಅದನ್ನು ಇವತ್ತು ಕಲಬುರಗಿ ನಗರ ಭವ್ಯವಾದಂಥ ಕಟ್ಟಡ ಇದೆ. ಇವತ್ತು ಬೆಂಗಳೂರು ನಗರದಲ್ಲಿರುವಂಥ ಕರ್ನಾಟಕ ರಾಜಧಾನಿ ಬೆಂಗಳೂರು ನಗರದಲ್ಲಿ ಎಂದೂ ಕೂಡ ರೈಲ್ವೆ ಸ್ಟೇಷನ್ಗೆ ಹೆಸರಿಟ್ಟಿಲ್ಲ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಅಂತ ಇಡ್ತರು, ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಇಟ್ರು. ತಪ್ಪೇನಿದೆ? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರಿಟ್ರೆ ನಾವೊಬ್ಬ ಕನ್ನಡ ಪರ ಹೋರಾಟಗಾರಾಗಿ ಕನ್ನಡ ಪರ ಹೋರಾಟಗಾರಾಗಿರೋದ್ರಿಂದ ನಾಡು ನುಡಿ ನೆಲ ಜಲಕ್ಕೆ ಸೀಮಿತವಾಗಿರೋದ್ರಿಂದ ನಮ್ಮ ಭಾಗದವರಾಗಿರೋದ್ರಿಂದ ಸಂಗೊಳ್ಳಿ ರಾಯಣ್ಣ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು. ಹಾಗಾಗಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ನಾವು ನೆನೆಸ್ಬೇಕಾಗ್ತದೆ. ಅಲ್ಲಿ ಒಂದು ಪ್ರತಿಮೆ ಈಗಾಗಲೇ ಅನಾವರಣಗೊಂಡಿದೆ. ಅದು ಸುತ್ತಮುತ್ತಲು ಅಭಿವೃದ್ಧಿ ಆಗಬೇಕು. ಆ ಮಾರ್ಗಕ್ಕೆ ಹೆಸರಿಟ್ಟಿದ್ದೀರಿ. ಆ ಮಾರ್ಗಕ್ಕೆ ಹೆಸರಿಡೋದ್ರಿಂದ ಮತ್ತು ಬಸ್ ನಿಲ್ದಾಣಕ್ಕೂ ಕೂಡ ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣ ಅಂತ ಹೇಳುವ ಮೂಲಕವಾಗಿ ಸರ್ಕಾರ ಅದಕ್ಕೆ ಬದ್ಧಾಗಬೇಕು. ಕಳೆದ ಸರ್ಕಾರ ಕೂಡ ಬದ್ದಿದೆ. ಈ ವಿರೋಧ ಪಕ್ಷದಲ್ಲಿ ಅವ್ರೇನು ವಿರೋಧ ಮಾಡ್ತಾ ಇಲ್ಲ. ಆದರೂ ಕೂಡ ನಮ್ಮ ಒಂದು ಕಲಬುರಗಿ ಜನರ ಬೇಡಿಕೆ ಇದೆ. ಇವತ್ತು ಯೂನಿವರ್ಸಿಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಡಬೇಕು, ಬಸವಣ್ಣನ ಹೆಸರಿಡಬೇಕು ಅಂತ ಈ ಭಾಳಷ್ಟು ಹೋರಾಟಗಳಾಗಿದೆ. ಆದರೂ ಕೂಡ ಸರ್ಕಾರ ಜಿಲ್ಲಾಡಳಿತ ಅದಕ್ಕೆ ತಿರಸ್ಕಾರ ಮಾಡಿ ಗುಲ್ಬರ್ಗ ಯೂನಿವರ್ಸಿಟಿ ಅಂತ ಹೆಸರಿಟ್ಟಿದೆ. ಆದರೆ ನಮ್ಮ ಬೇಡಿಕೆ ಇದೆ, ನಮ್ಮ ಮನವಿ ಇದೆ. ಸಂಗೊಳ್ಳಿ ರಾಯಣ್ಣವರ ಹೆಸರನ್ನು ಇಡಬೇಕನ್ನುವಂಥ ಒಂದು ಬೇಡಿಕೆ, ಒಂದು ಮನವಿ ಇದೆ. ಆ ಸಮುದಾಯದ ಜನರದ್ದು ಕೂಡ ಬೇಡಿಕೆ ಇದೆ. ಹಾಗಾಗಿ ಆ ಪ್ರತಿಮೆಯನ್ನು ಅಭಿವೃದ್ಧಿ ಆಗಬೇಕು, ಸೌಂದರ್ಯೀಕರಣ ಆಗಬೇಕು. ಆ ಮಾರ್ಗದಲ್ಲಿ ಉತ್ತಮವಾದಂಥ CC ರಸ್ತೆಯನ್ನಾಗಬೇಕು, ದೀಪ ಅಲಂಕಾರಗಳಾಗಬೇಕು, ತೆಗ್ಗ ಗುಂಡಿಗಳಿದೆ, ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ರಸ್ತೆ ಮಾಡೋ ಮೂಲಕವಾಗಿ ಆ ಒಂದು ಕಟ್ಟಡವನ್ನು ಭವ್ಯವಾದಂಥ ಕಟ್ಟಡ ಲೋಕಾರ್ಪಣೆ ಆಗಬೇಕು. ಫೆಬ್ರವರಿ ತಿಂಗಳಲ್ಲಿ ಇವತ್ತು ಜಯದೇವ ಹಾಸ್ಪಿಟಲನ್ನು ಲೋಕಾರ್ಪಣೆಗೊಳ್ಳಲು ಈಗಾಗಲೇ ಸಿದ್ಧಗಟ್ಟೆಯನ್ನು ಕೈಗೊಳ್ತಾ ಇದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಅಮೃತಸ್ಥಾನ ಅದನ್ನು ಲೋಕಾರ್ಪಣೆ ಆಗ್ತದೆ. ಅಂದಿನ ದಿನವೇ ಅದು ಈ ಒಂದು ಭವ್ಯ ಕಟ್ಟಡವನ್ನು ಲೋಕಾರ್ಪಣೆಗೆ ತಾವೆಲ್ಲರೂ ಕೂಡ ಚಾಲನೆ ಕೊಡಬೇಕು. ಉತ್ತಮವಾದಂಥ ರಸ್ತೆ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ಇವತ್ತು ಆ ಭವ್ಯವಾದಂಥ ಕಟ್ಟಡವನ್ನು ಕಲಬುರಗಿ ಜನರ ಕನಸಿನ ಕೂಸೋದು ಇವತ್ತು ಬಸ್ ನಿಲ್ದಾಣ. ಇವತ್ತು ಹಳ್ಳಿನಿಂದ ಬರುವಂಥ ಜನರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಶುದ್ಧ ಕುಡಿಯೋ ನೀರಾಗಿರ್ಬೋದು, ಕುಳಿತುಕೊಳ್ಳೋಕೆ ಆಸನಗಳಾಗಿರ್ಬೋದು, ಉತ್ತಮವಾದಂಥ ರಸ್ತೆ ಆಗಿರ್ಬೋದು, ಈ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ ಮೇಲೆ ಅದು ಭವ್ಯವಾದಂಥ ಕಟ್ಟಡವನ್ನು ಉದ್ಘಾಟನೆ ಆಗಬೇಕು ಅನ್ನೋದು ಕಲಬುರಗಿ ಜನರ ಬೇಡಿಕೆ. ಅದನ್ನು ಅಭಿವೃದ್ಧಿ ಆಗಬೇಕು ಮತ್ತು ಇಲ್ಲಿಂದ ಅಲ್ಲಿವರೆಗೆ ಸಿಟಿ ಬಸ್ ಸ್ಟ್ಯಾಂಡ್ವರೆಗೆ ಉತ್ತಮವಾದಂಥ ರಸ್ತೆ ಮತ್ತು ಅಕ್ಕಪಕ್ಕದಲ್ಲಿ ಫುಟ್ಪಾತ್ ಮತ್ತು ದೀಪ ಅಲಂಕಾರವನ್ನು ಮಾಡೋದೊಂದಿಗೆ ಇವತ್ತು ಅಭಿವೃದ್ಧಿ ಆಗದೆ ಇವತ್ತು ರಸ್ತೆಗಳಾಗಲದೆ ಬಹು ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಈಗಾಗಲೇ 25ರಂದು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ.
ಸಾರಿಗೆ ಸಚಿವರಂತ ರಾಮಲಿಂಗ ರೆಡ್ಡಿ ಅವರು ಅವರ ಅಮೃತ ಹಸ್ತೆಯಿಂದ ಉದ್ಘಾಟನಿಸುತ್ತಿದ್ದಾರೆ. ಅದ್ರ ಜೊತೆಯಲ್ಲಿ ಜಿಲ್ಲಾ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲರನ್ನ ಶಾಸಕರು ಎಲ್ಲರನ್ನು ಒಳಗೊಂಡಂತೆ ಅದನ್ನು ಕಾಮಗಾರಿಕೆ ಪೂರ್ತಿಗೊಳ್ಳದೆ ಇವತ್ತು ಉದ್ಘಾಟನೆ ಮಾಡ್ತಾ ಇರೋದು. ಅದನ್ನು ದಿನಾಂಕವನ್ನು ಮುಂದೂಡಬೇಕನ್ನೋಂಥದ್ದು ನಮ್ಮ ಸಂಘಟನೆ ಬೇಡಿಕೆಯಾಗಿದೆ. ಅಲ್ಲದೆ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಅಮೃತ ಹಸ್ತದಿಂದ ಭವ್ಯವಾದಂಥ ಕಟ್ಟಡವನ್ನು, ಇದು ಬೆಂಗಳೂರು ಮಾದರಿಯ ಶಾಂತಿನಗರ್ ಮಾದರಿಯ ಬಸ್ ನಿಲ್ದಾಣವನ್ನು ಕಟ್ಟಡ ಆಗಿರೋದ್ರಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅಮೃತ ಹಸ್ತದಿಂದ ಅದನ್ನು ಲೋಕಾರ್ಪಣೆ ಆಗಬೇಕು. ಅದ್ರ ಜೊತೆಯಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಅಭಿವೃದ್ಧಿ ಆಗಬೇಕು ಮತ್ತು ಈ ಬಸ್ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಹೆಸರನ್ನು ಇಡಬೇಕಂತೇಳಿ ಇದು ನಮ್ಮ ಬೇಡಿಕೆ ಕೂಡ, ಕಲಬುರಗಿ ಜನರ ಬೇಡಿಕೆ ಕೂಡ. ಅಲ್ಲದೆ ಕೂಡ ಕಳೆದ ಸರ್ಕಾರದಲ್ಲಿರುವಂಥ ಬಸವರಾಜ ಬೈರತಿಯವರು ನಗರಾಭಿವೃದ್ಧಿ ಸಚಿವರು ಮತ್ತು ಅಂದಿನ ಶಾಸಕರ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರ ದತ್ತಾತ್ರೇಯ ಪಾಟೀಲ್ ರೇವೂರ್ಜಿಯವರು ಈಗಾಗಲೇ ಸಂಗೊಳ್ಳಿ ರಾಯಣ್ಣವರ ಜಯಂತಿದಂದು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಮಹಾನಗರ ಪಾಲಿಕೆದವರು ಕೂಡ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಈಗಾಗಲೇ ಸಂಗೊಳ್ಳಿ ರಾಯಣ್ಣ ಮಾರ್ಗ ಜಗತ್ ವೃತ್ತದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಇವತ್ತು ಸಿಟಿ ಬಸ್ ನಿಲ್ದಾಣವರೆಗೆ ಹೋಗುವಂಥ ಮಾರ್ಗಕ್ಕೆ ಈಗಾಗಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಾರ್ಗ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗಿ ಈ ಭವ್ಯವಾದಂಥ ಕಟ್ಟಡವನ್ನು ಪೂರ್ತಿಗೊಳಿಸುವ ಮೂಲಕವಾಗಿ, ರಸ್ತೆ ಮಾಡುವ ಮೂಲಕವಾಗಿ ಅನೇಕ ಬಸ್ಗಳನ್ನು 25ನೇ ತಾರೀಕು AC ಬಸ್ ಇರ್ಬೋದು, ಬೇರೆ ಬೇರೆ ಬಸ್ಗಳನ್ನು ಆ ಸಿಟಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆದರೆ ಈ ತೆಗ್ಗು ಗುಂಡಿಗಳಿರುವಂಥ ಹದಗೆಟ್ಟಿರುವಂಥ ರಸ್ತೆ ಮೇಲೆ ಉತ್ತಮವಾದಂಥ ಬಸ್ಗಳನ್ನು ಲೋಕಾರ್ಪಣೆ ಮಾಡೋ ಮೂಲಕವಾಗಿ ಆ ಬಸ್ಗಳನ್ನು ಇವತ್ತು ಉತ್ತಮವಾದಂಥ ರಸ್ತೆ ಮಾಡದೆ ಆ ಬಸ್ಗಳನ್ನು ಲೋಕಾರ್ಪಣೆ ಮಾಡೋಕ್ಕೆ ಇದು ತರಾತುರಿಲಿ ಮಾಡೋದು ಇದು ಅವಶ್ಯಕತೆ ಇಲ್ಲ. 26ನೇ ತಾರೀಕು ಗಣರಾಜ್ಯೋತ್ಸವ ಇದೆ, ಅಂದಿನದ ಸಂಗೊಳ್ಳಿ ರಾಯಣ್ಣವರ ಜನ್ಮದಿನ ಇದೆ. ಹಾಗಾಗಿ ಅವರ ಜನ್ಮದಿನದ ಕೊಡುಗೆಯನ್ನು ಕೊಡೋ ಮೂಲಕವಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಅದನ್ನು ಅವರ ಅಮೃತ ಹಸ್ತದಿಂದ ಲೋಕಾರ್ಪಣೆ ಮಾಡೋ ಮೂಲಕವಾಗಿ ಇವತ್ತು ಸಂಗೊಳ್ಳಿ ರಾಯಣ್ಣ ಹೆಸರನ್ನು ಇಡೋ ಮೂಲಕವಾಗಿ ಈ ಭಾಗದ ಜನರನ್ನು, ಸ್ವಾತಂತ್ರ್ಯ ಹೋರಾಟಗಾರರವರು ಇವತ್ತು ಯಾವುದೇ ವ್ಯಕ್ತಿಗೆ ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ಸಂಗೊಳ್ಳಿ ರಾಯಣ್ಣರ ಹೆಸರನ್ನು ಇಡುವ ಮೂಲಕವಾಗಿ ಅವರ ಅಮೃತ ಹಸ್ತದಿಂದ ಇದು ಲೋಕಾರ್ಪಣೆ ಆಗಬೇಕನ್ನುವಂಥ ಮೂಲದಂಥ ಬೇಡಿಕೆಯನ್ನು ಇಟ್ಕೊಂಡು ಇವತ್ತು 23ನೇ ತಾರೀಕು ಈಗಾಗಲೇ ಕಾಮಗಾರಿಕೆಯನ್ನು ಸಿದ್ಧಗೊಂಡಿದೆ, ಅದನ್ನು ಲೋಕಾರ್ಪಣೆ ಮಾಡ್ತೇವೆ ಅಂತೇಳಿ ಈಗಾಗಲೇ ಜಿಲ್ಲಾಡಳಿತ ಈಗಾಗಲೇ ಆಮಂತ್ರಣ ಪತ್ರಿಕೆಯನ್ನು ಸಿದ್ಧಪಡಿಸಿದೆ. ಅದನ್ನು ವಿರೋಧಿಸಿ ನಾವು ರಾಜ್ಯದ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಅದು ಲೋಕಾರ್ಪಣೆ ಆಗಬೇಕು, ಸಂಗೊಳ್ಳಿ ರಾಯಣ್ಣರ ಹೆಸರನ್ನು ಇಡಬೇಕಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ, ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ರಸ್ತೆ ತಡೆ ಮಾಡೋ ಮೂಲಕವಾಗಿ ಅಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಸ್ಥಳಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, NEKSRTCಯ ಆಯುಕ್ತರು ಮತ್ತು ಜಿಲ್ಲಾ ಮಂತ್ರಿಗಳು ಬಂದು ನಮಗೆ ಅದನ್ನು ಆ ದಿನಾಂಕವನ್ನು ಮುಂದೂಡಿದ್ದೇವೆ ಅಂತೇಳಿ ಹೇಳುವವರೆಗೂ ಆ ರಸ್ತೆಯಿಂದ ನಾವು ತಗಲಲ್ಲ ಅನ್ನುವಂಥ ಮೂಲಕವಾಗಿ ಬೃಹತ್ವಾದಂಥ ಪ್ರತಿಭಟನೆಯನ್ನು, ರಸ್ತೆ ತಡೆ ಮಾಡೋ ಮೂಲಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. This video is sponsored by Mahalakshmi Jewelers, Manu Multi-Speciality Hospital, KBN University, Shahin Group of Institutions, Surat Khazana, Al Sharia Group of Institutions, and by Beg Neuropsychiatry Hospital.